ಅಣ್ಣ ಎಷ್ಟು ಗಂಟೆಯಿಂದ ದಸರಾ ನಾಳೆ? ನಾಳೆ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಅಣ್ಣ? ನಾಳೆ ಬೆಳಗ್ಗೆ 12 ಗಂಟೆಯಿಂದ ದಸರಾ ಸ್ಟಾರ್ಟ್ ಆಗುತ್ತೆ. 12 ಗಂಟೆ. ಓಕೆ. ಪ್ರೋಗ್ರಾಮ್ ಏನೇನಿದೆ? ಬೆಳಗ್ಗೆ 9 ಗಂಟೆಯಿಂದ ಸ್ಟಾರ್ಟ್. 9 ಗಂಟೆಯಿಂದ. 9 ಗಂಟೆಯಿಂದ ಸ್ಟಾರ್ಟ್. ಓಕೆ. ತಾಯಿ ಬೆಳಗ್ಗೆ ನಮ್ಮ ಉಸ್ತುವಾರಿ ಸಚಿವರು ಮತ್ತೆ ಜಿಲ್ಲಾಧಿಕಾರಿಗಳು ಇಲ್ಲ ಹಿಂಗೆ ಉಸ್ತುವಾರಿ ಸಚಿವರು ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳು, ಸಿಒ ಸಾಹೇಬರು ಮತ್ತೆ ಜಿಲ್ಲಾಡಳಿತ ಎಲ್ಲ ಅಧಿಕಾರಿ ವರ್ಗಗಳು ಸೇರ್ಕೊಂಡು ಇವತ್ತು ಏನು ನಾವು ಕನ್ಸ್ ಕಾಣ್ತಾ ಇದ್ದೋ, ಚಿಕ್ಕ ಹುಡುಗರಿಂದ ನಾವು ದಸರಾ ಅಂದ್ರೆ ಮೈಸೂರಿಗೆ ಹೋಗಿ ನೋಡ್ಬೇಕಾಯ್ತು, ಮೈಸೂರಲ್ಲಿ ದಸರಾ ನೋಡ್ಕೊಂಡ್ ಬರ್ಬೇಕಾಯ್ತು. ಬಟ್ ನಮ್ ಕೈಲಿ ಹೋಗಕ್ ಆದಾಗ ಯಾರು ಮೈಸೂರಿಗೆ ಹೋಗಿ ದಸರಾ ನೋಡ್ಕೊಂಡ್ ಬಂದ್ರೆ ಸ್ಕೂಲ್ಗಳಿಗೂ ಕಾಲೇಜ್ಗಳು ಹೇಳ್ತಾ ಇದ್ರು ನಾವು ಮೈಸೂರು ದಸರಾಕ್ಕೆ ಹೋಗಿದ್ದೋ, ದಸರಾ ನೋಡ್ಕೊಂಡ್ ಬರ್ತಾ ಇದ್ದೋ ಅಂತ. ಹಾಗಾಗಿ ನಮ್ಗೆ ಈ ಉಸ್ತುವಾರಿ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಈ ತುಮಕೂರು ಜಿಲ್ಲೆ ಸಚಿವರಾದ್ಮೇಲೆ ಎರಡನೇ ಮೈಸೂರು ಅಂದ್ರೆ ಮೈಸೂರಿಗೆ ಎರಡನೇ ಮೈಸೂರು ಅನ್ಬೋದು ನಮ್ ತುಮಕೂರು ಡಿಸ್ಟಿಕ್. ಆ ಮಟ್ಟಕ್ಕೆ ಇವತ್ತು ತುಮಕೂರಿನ ರಾಣರಸ್ತಾ ಇದೆ. ಒಂದು ವಿದ್ಯುತ್ ಅಲಂಕಾರದಿಂದ ಮತ್ತೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮೂಡ್ಕೊಟ್ರು. 9 ದಿನ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಟ್ಕೊಂಡ್ ಬಂದ್ರು. ಹಾಗಾಗಿ ನಾವು ಜಿಲ್ಲಾಡಳಿತಕ್ಕೂ ಮತ್ತೆ ಉಸ್ತುವಾರಿ ಸಚಿವರಿಗೂ ಈ ತುಮಕೂರು ಜಿಲ್ಲೆ ಜನತೆಯ ಪರವಾಗಿ ಮತ್ತು ತುಮಕೂರು ಜಿಲ್ಲೆಯ ಜನತೆ ಮತ್ತು ನಗರ ಜನತೆಯ ಪರವಾಗಿ ಅವ್ರಿಗೆ ನಾವು ತುಂಬು ಹೃದಯದ ಅರ್ಪಣೆಗಳನ್ನ ಅವ್ರಿಗೆ ಅರ್ಪಿಸ್ಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಈಗ ಟೈಮ್ ಎಷ್ಟಾಗಿದೆ? ಈ ಟೈಮ್ 12 ಗಂಟೆ 12:15 ಸಮಯ ಆಗಿದೆ. ಆದ್ರೂ ನಾವು ಒಂದು ಖುಷಿ ಮನ್ಸಿಗೆ, ಒಂದು ದಸರಾ ಅನ್ನೋದೊಂದು ನಮ್ ಜಿಲ್ಲೆ ಒಳಗೆ ಮಟ್ಟಕ್ಕೆ ಆತಾಯ್ತಲ್ಲ ಅನ್ನೋದೊಂದು ಮನ್ಸಿಗೆ ಭಾರಿ ಖುಷಿ ಆಗುತ್ತಾ ಇದೆ. ಮೈಸೂರಿಗಿಂತ ಏನ್ ಕಮ್ಮಿ ಇಲ್ಲ. ತುಮಕೂರು ಈಗಿನ ಸಿಚುವೇಶನ್, ಈ ದೀಪ ಅಲಂಕಾರ, ಇಲ್ಲಿ ನಡೀತಿರೋಂತ ಕಾರ್ಯಕ್ರಮಗಳು ನೋಡ್ಬಿಟ್ರೆ ಮೈಸೂರಿಗಿನ್ನ ನಮ್ ತುಮಕೂರೇ ಬೆಟರ್ ಅನಿಸ್ತಾ ಇದೆ. ಈಗ ಇಲ್ಲಿಂದ ಹೋಗಿ ನೋಡ್ತಿದ್ದ ಜನಗಳು, ಸುತ್ತಮುತ್ತ ಹಳ್ಳಿ ಜನಗಳು ಮೈಸೂರಿಗೆ ಹೋಗಿ ನೋಡೋದಕ್ಕಿಂತ ನಮ್ ತುಮಕೂರಲ್ಲಿ ನೋಡಿ ದಸರಾನ ಬರ್ಮಾಡ್ಕಂತವ್ರೆ. ತುಂಬಾ ಜನ ಬರ್ತಾ ಇದಾರೆ. ಬೇರೆ ಜಿಲ್ಲೆಗಳಿಂದ ತುಮಕೂರು ದಸರಾಕ್ಕೆ ಖುಷಿ ಪಡ್ಕೊಂಡ್ ಬರ್ತಾರೆ. ಹಂಗಾಗಿ ನಮ್ಗೆ ಒಂದು ಖುಷಿ ಸಂದೇಶ ಒಂದು ಉತ್ಪತ್ತಿ ಆಗ್ತಾ ಇದೆ. ನನ್ನ ಹೆಸರು ಗೋಳೂರು ಸಿದ್ದರಾಜು ಅಂತ. ಥ್ಯಾಂಕ್ ಯು ಬಾಸ್. ಅಣ್ಣ, ತುಮಕೂರು ದಸರಾ ಲೈಟಿಂಗ್ಸ್ ಹೇಗ ಅನ್ನಿಸ್ತಿದೆ? ಈ ಸತಿ ಅಂತೂ ತುಮಕೂರು ದಸರಾ ಅದ್ದೂರಿಯಾಗಿ ನಡೆಸವ್ರೆ. ನಮ್ಮ ಈ ಸತಿ 2025 ತುಮಕೂರು ದಸರಾ ಹೆಂಗ್ ನಡೀತಿದೆ ಅಂದ್ರೆ ಅದ್ದೂರಿಯಾಗಿ ನಡೀತೈತೆ. ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅದ್ದೂರಿಯಾಗಿ ನಡೆಸ್ತವ್ರೆ. ಇತಿಹಾಸ ಇದು. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಈ ತರ ದಸರಾ ಹಬ್ಬ ನಡೀತಿದೆ. ಒಂದು ಹಬ್ಬ, ಇಡೀ ಊರಿಗೆ ಒಂದು ಹಬ್ಬ ತರ ದಸರಾ ನಡೀತಿದೆ. ನಾವಂತೂ ಬಹಳ ಖುಷಿ ಇದೀವಿ. ನನ್ನ ಮುಸ್ಲಿಮ್ಸ್ ಯೂನಸ್ ಅಂತ, ನಮಗ್ ಹಬ್ಬ ಆಗ್ಬಿಟ್ಟೈತೆ ಇದು. ತುಂಬಾ ಖುಷಿ ಇದೆ. ತುಂಬಾ ಖುಷಿಯಿಂದ ಹಬ್ಬ ಆಚರಣೆ ಮಾಡಂಗ್ ಮಾಡ್ತಿದೀವಿ ನಾವು. ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ನಮ್ ಕಡೆಯಿಂದ ಒಂದು ಒಳ್ಳೆ ಸಲ್ಯೂಟ್, ನಮ್ ಕಡೆಯಿಂದ ಒಂದು ಒಳ್ಳೆ ಥ್ಯಾಂಕ್ಸ್ ಹೇಳ್ತಿದೀವಿ. ನಮ್ ಕಡೆಯಿಂದ ಸೂಪರ್ ಸಲ್ಯೂಟ್ ಹೊಡಿತೀವಿ. ಮೈಸೂರು ವಿಸಿಟ್ ಮಾಡಿದೀರಾ ದಸರಾನ? ಮೈಸೂರು ವಿಸಿಟ್ ಮಾಡಿದೀವಿ. ಅದು ಇದು ಏನ್ ಕಮ್ಮಿ ಇಲ್ಲ ಅಲ್ಲ? ತುಮಕೂರು ಏನು ಕಮ್ಮಿ ಇಲ್ಲ ಅಲ್ಲ? ತುಂಬಾ ಚೆನ್ನಾಗಿದೆ. ಎರಡು ಚೆನ್ನಾಗಿ ನಡೀತೈತೆ ಅದ್ದೂರಿಯಾಗಿ. ನಮ್ಗೆ ಬಹಳ ಏನ್ ಖುಷಿ ಅಂದ್ರೆ ನಮ್ಮ ತುಮಕೂರಲ್ಲಿ ಚೆನ್ನಾಗಿ ಅದ್ದೂರಿಯಾಗಿ ಹಬ್ಬ ನಡೆಸ್ತವ್ರೆ. ನಮ್ಮ ಶಿವಕುಮಾರ್ ಸ್ವಾಮೀಜಿ ಅವರ ಆಶೀರ್ವಾದ ಇದೆ ನಮ್ಮ ತುಮಕೂರು ಜಿಲ್ಲೆಗೆ. ಒಳ್ಳೆ ಅದ್ದೂರಿಯಾಗಿ ಹಬ್ಬ ನಡೀತೈತೆ. ನಾವೆಲ್ಲ ಶಾಂತಿಯಾಗಿದ್ದೀವಿ ಸರ್. ಮುಸ್ಲಿಮ್ಸು, ಹಿಂದೂ ಮುಸ್ಲಿಮ್ಸು ಎಲ್ಲ ಒಗ್ಗಟ್ಟಾಗಿದ್ದಿ, ಒಗ್ಗಟ್ಟಾಗಿ ಹಬ್ಬ ಆಚರಣೆ ಮಾಡ್ತಿದೀವಿ.